ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. 16 ಮತ್ತು 17ನೇ ಕಂತಿನ ಕೊನೆಯ ಹಂತದ ಹಣ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಬಿಡುಗಡೆ ಆಗ್ತಾ ಇದೆ. ಸುಮಾರು ಜಿಲ್ಲೆಗಳಿಗೆ ಮೈಸೂರು, ಉತ್ತರ ಕನ್ನಡ ಜೊತೆಗೆ ಮಂಡ್ಯ, ಬೀದರ್, ಮಂಗಳೂರು, ಕೋಲಾರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ವಿಜಯನಗರ, ಹಾವೇರಿ, ತುಮಕೂರು, ಚಿಕ್ಕಮಗಳೂರು, ಹಾಸನ, ಧಾರವಾಡ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಈ ಜಿಲ್ಲೆಯವರು ನಮಗಿನ್ನೂ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರೆ, ಇನ್ನು ಕೆಲವರು ನಮಗೆ 16ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಖುಷಿ ಪಡುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸರ್ಕಾರದ ಕೊನೆ ಹಂತದ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಬೇಕು ಅಂದರೆ ಪ್ರತಿ ಸಲ ಕೂಡ ಅವರು 4 ಹಂತಗಳಲ್ಲಿ ಹಣ ಬಿಡುಗಡೆ ಮಾಡ್ತಾರೆ. ಮೊದಲನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ ಹಣ ಹಾಕಿದ್ರೆ ಎರಡನೇ ಹಂತದಲ್ಲಿ ಮತ್ತೊಂದಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ. ಮೂರನೇ ಹಂತದಲ್ಲಿ ಮತ್ತೆ ಕೆಲವು ಜಿಲ್ಲೆಗಳಿಗೆ. ಈಗ ಕೊನೆ ಹಂತಕ್ಕೆ ಬಂದಿದೆ. ಇಲ್ಲಿವರೆಗೂ ಯಾವ ಯಾವ ಜಿಲ್ಲೆಯವರಿಗೆ ಹಣ ಬಂದಿಲ್ವೋ ಅಂತಹ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿವರೆಗೂ ಕೂಡ ಮೈಸೂರು ಜಿಲ್ಲೆಯವರಿಗೆ ಹಣ ಒಂದು ಸ್ವಲ್ಪ ಕೂಡ ಬಿಡುಗಡೆ ಆಗಿಲ್ಲ. ಮಂಡ್ಯದವರಿಗೆ ಬಂದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರಿಗೆ ಹಣ ಬಂದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ, ಮಂಗಳೂರು ಈ ಭಾಗದ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗೇ ಇಲ್ಲ. ಅದನ್ನು ಹೊರತುಪಡಿಸಿ ಈಗ ಬೇರೆ ಡಿಸ್ಟಿಕ್ ಇದೆ ಅಲ್ವಾ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಕೋಲಾರ, ತುಮಕೂರು, ಕೊಡಗು, ವಿಜಯನಗರ, ಬೆಳಗಾವಿ, ದಾವಣಗೆರೆ, ಬಾಗಲಕೋಟೆ ಈ ಎಲ್ಲ ಜಿಲ್ಲೆಯ ಅಲ್ಪ ಸ್ವಲ್ಪ ಮಹಿಳೆಯರಿಗೆ ಹಣ ಈಗಾಗಲೇ ಬಂದು ತಲುಪಿದೆ. ಬಟ್ ಈಗ ನಾನು ಆಲ್ರೆಡಿ ಹೇಳಿದೆ ಗೊತ್ತಾ, ಈ 5 ಜಿಲ್ಲೆಯ ಮಹಿಳೆಯರಿಗೆ ಒಬ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪೇ ಇಲ್ಲ. ಕೊನೆಯ ಹಂತವಾಗಿ ಆ ಜಿಲ್ಲೆಯ ಮಹಿಳೆಯರಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಅದ್ರದ್ದು ಮಾತಾಡಿರೋ ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ, ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಸಹಾಯ ಕೂಡ ಆಗಬಹುದು ಅನಿಸುತ್ತೆ. ನೋಡಿ, ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆ ವಿಷಯವಾಗಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ದೆ. ನಾನು ಸುಮ್ಮನೆ ಯಾವುದೋ ಒಂದು ಡಿಸ್ಟ್ರಿಕ್ಟ್ ಹೇಳಿದೆ, ನಮ್ಮ ಡಿಸ್ಟ್ರಿಕ್ಕು ಮತ್ತು ನಮ್ಮ ತಾಲೂಕಿಗೆ ಇನ್ನೂ ಹಣ ಬಂದಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಅವರು ಯಾವ ರೀತಿ ಆನ್ಸರ್ ಕೊಟ್ಟಿದ್ದಾರೆ ಅನ್ನೋದನ್ನ ವಿಡಿಯೋ ಎಂಡಲ್ಲಿ ಕಾಲ್ ರೆಕಾರ್ಡ್ ಹಾಕ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇತ್ತೀಚೆಗೆ ಮಾರ್ಚ್ 10ನೇ ತಾರೀಕು ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು. ಮಾರ್ಚ್ 5ನೇ ತಾರೀಕು 16ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ರು. 16ನೇ ಕಂತಿನ ಹಣ 90% ಮಹಿಳೆಯರಿಗೆ ಈಗಾಗಲೇ ಹೋಗಿ ತಲುಪಿದೆ. 2,000 ರೂಪಾಯಿ ಅಕೌಂಟ್ಗಳಿಗೆ ಹೋಗಿದೆ. ಬಟ್ ಇನ್ನೂ 10% ಮಹಿಳೆಯರಿಗೆ 2,000 ರೂಪಾಯಿ ಹಣ ಬಂದಿಲ್ಲ. ಈಗ 10% ಅಂದರೆ ಎಷ್ಟು ಲಕ್ಷ ಜನ ಮಹಿಳೆಯರಿಗೆ ಬಂದಿಲ್ಲ ಅಂತ ಒಂದು ಸಾಮಾನ್ಯ ಪ್ರಶ್ನೆ ಬರುತ್ತೆ. 1,22,00,000 ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊತಾ ಇದ್ದಾರೆ ಪ್ರತಿ ತಿಂಗಳು. 10% ಹೋಗಿಲ್ಲ ಅಂದರೆ ಸುಮಾರು 12 ಲಕ್ಷ ಮಹಿಳೆಯರಿಗೆ ಇನ್ನೂ ಕೂಡ 16ನೇ ಕಂತಿನ ಹಣ ಕೂಡ ಹೋಗಿರೋದಿಲ್ಲ. ಓಕೆನಾ. ಇನ್ನು 17ನೇ ಕಂತಿನ ಹಣ ಕೂಡ ಸುಮಾರು ಜಿಲ್ಲೆಯವರಿಗೆ ಇನ್ನೂ ಹೋಗಿಲ್ಲದೆ ಇರೋದ್ರಿಂದ ಒಂದು 80 ಭಾಗ ಅಷ್ಟೇ ಹಣ ಹೋಗಿದೆ. ಇನ್ನು 20 ಭಾಗ ಹಣ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು 25 ಲಕ್ಷ ಜನರಿಗೆ ಇನ್ನೂ ಕೂಡ 17ನೇ ಕಂತಿನ ಹಣ ಬಂದಿಲ್ಲ. ಈಗ 16ನೇ ಕಂತಿನ ಹಣ ನಿಮಗೂ ಬಂದಿಲ್ಲ, 17ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ಒಟ್ಟು ನಿಮಗೆ 2,000 ರೂಪಾಯಿ ಒಟ್ಟು 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಬೇಕಾಗತ್ತೆ. ಸರ್ಕಾರದ ಕಡೆಯಿಂದ ಇದಕ್ಕೆಲ್ಲ ಇನ್ನೂ ಕೂಡ ಬಿಲ್ ಪಾಸ್ ಮಾಡದೇ ಇರೋದ್ರಿಂದ ಹಣ ಬಿಡುಗಡೆ ಆಗಿಲ್ಲ. ನಾನು ಕಾಲ್ ಮಾತಾಡಿದ್ದೀನಲ್ವಾ, ಅದು ರೆಕಾರ್ಡ್ ಹಾಕಿರ್ತೀನಿ ನೋಡಿ. ಕೆಲವು ಜಿಲ್ಲೆಯವ್ರಿಗೆ ಹಣ ಹಾಕಿದ್ದಾರೆ, ಅಂದರೆ ಕೆಲವು ತಾಲೂಕುಗಳಿಗೆ ಹಣ ಹಾಕಿದ್ದಾರೆ, ಮತ್ತು ಕೆಲವು ತಾಲೂಕುಗಳಿಗೆ ಹಣನೇ ಹಾಕಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಹಣ ಬರೋದು ಡಿಲೇ ಆಗ್ತಾ ಇದೆ. ಆದರೆ ಸರ್ಕಾರ ಮತ್ತೆ ಅದೇನು ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ರೀಸನ್ಸ್ಗಳು ಅದನ್ನೆಲ್ಲ ಸರಿಪಡಿಸ್ಕೊಂಡು ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಬಾಕಿ ಉಳಿದಂತಹ ಜಿಲ್ಲೆಗಳಿಗೆ ಹಣ ಹಾಕೋ ಕೆಲಸ ನಡೀತಾ ಇದೆ. ಕೆಲವು ಮಹಿಳೆಯರಿಗೆ 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ. 16ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಈಗ 10 ಲಕ್ಷ ಜನ ಹೇಳಿದೆ ಅಲ್ವಾ, ಆ 10 ಲಕ್ಷ ಜನಕ್ಕೆ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಒಟ್ಟು 4,000 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಆಲ್ರೆಡಿ ನಮಗೆ 17ನೇ ಕಂತಿನ ಹಣ ಬಂದುಬಿಟ್ಟಿದೆ, 16 ಬಂದಿದೆ ಅಂದರೆ ನಿಮಗೆ ಮತ್ತೆ ಹಣ ಬರೋದಿಲ್ಲ. 19ನೇ ಕಂತು ಮತ್ತು 18ನೇ ಕಂತು ಹಣ ಬಿಡುಗಡೆ ಆಗುತ್ತಲ್ಲ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಪ್ರೆಸೆಂಟ್ ನಮಗೆ ಇನ್ನೂ ಬಂದಿಲ್ಲ, 16 ಬಂದಿಲ್ಲ, 17 ಬಂದಿಲ್ಲ ಅನ್ನೋ ಮಹಿಳೆಯರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, 5 ಜಿಲ್ಲೆಗಳಿಗೆ ಮೈಸೂರು, ಮಂಡ್ಯ, ಮಂಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಬಿಡುಗಡೆನೇ ಆಗಿಲ್ಲ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಅವ್ರಿಗೆ ಒಬ್ರಿಗೂ ಕೂಡ ತಲುಪಿಲ್ಲ. ಅಂಥವರಿಗೆ ಮೊದಲ ಆದ್ಯತೆನ ಕೊಡ್ತಾರೆ. ಅದಾದಮೇಲೆ ಈಗ ಬೆಂಗಳೂರು ನಗರ ಆಗಿರಬಹುದು, ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ಹಾಸನ, ಹುಬ್ಬಳ್ಳಿ, ಹಾವೇರಿ, ತುಮಕೂರು, ವಿಜಯಪುರ, ಚಿಕ್ಕಮಗಳೂರು ಈ ಜಿಲ್ಲೆಯವ್ರಿಗೆ ಆಲ್ರೆಡಿ ಹಣ ಹೋಗಿದೆ. ಅದರಲ್ಲಿ ಕೆಲವರಿಗೆ ಬಂದಿಲ್ಲ ಗೊತ್ತಾ, ಅಂಥವರಿಗೆ ಅವ್ರ ತಾಲೂಕು ಲೆವೆಲ್ಗಳಲ್ಲಿ ಅಮೌಂಟ್ ಬರುತ್ತೆ. ಈಗ ಮೈಸೂರು, ಮಂಡ್ಯ, ಉತ್ತರ ಕನ್ನಡ, ಮಂಗಳೂರು, ದಕ್ಷಿಣ ಕನ್ನಡವರಿಗೆ ರಾಜ್ಯದ ಸರ್ಕಾರದ ಕಡೆಯಿಂದ ಇವತ್ತು ಹಣ ಹಾಕ್ತಿದ್ದಾರೆ. ಇನ್ನು ಬೇರೆ ಯಾರಿಗೆ ಹಣ ಬಂದಿಲ್ವೋ ನಿಮ್ಮ ತಾಲೂಕು ಪಂಚಾಯಿತಿಗಳಿಂದ ಅಮೌಂಟು ಕ್ರೆಡಿಟ್ ಆಗುತ್ತೆ. ಅದು ಇವತ್ತೇ ಕೂಡ ಕ್ರೆಡಿಟ್ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮಧ್ಯಾಹ್ನ 3 ಗಂಟೆ ನಂತರ ನಾನು ಹೇಳಿದ್ನಲ್ಲ, ಅಷ್ಟು ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆ
ಹಣ ಬರುತ್ತೆ. ಇವತ್ತು ನಾನು ಕಾಲ್ ಮಾಡಿದ್ನಲ್ಲ, ಅವರು ಅದೇ ಹೇಳಿತ್ತು, ಕೆಲವರಿಗೆ ಹಣ ಹಾಕಿದರೆ ಮತ್ತು ಕೆಲವರಿಗೆ ಹಣ ಹಾಕಿಲ್ಲ, ಎಲ್ರಿಗೂ ಒಟ್ಟಿಗೆ ಹೋಗೋದಿಲ್ಲ ಮೇಡಮ್. 1,22,22 ಜನ ಮಹಿಳೆಯರಿದ್ದಾರೆ, ಅಷ್ಟು ಜನಕ್ಕೆ ಹಣ ಹೋಗಬೇಕು ಅಂದರೆ ಲೇಟ್ ಆಗುತ್ತೆ, ನೀವು ಕಾಯಬೇಕಾಗುತ್ತೆ ಅಂತ ಹೇಳಿ ಅವ್ರು ಬೇರೆ ನಂಬರ್ನ ಕೊಟ್ಟರು. ಆ ನಂಬರ್ಗೆ ಕಾಲ್ ಮಾಡಿ ಕೂಡ ವಿಚಾರಿಸ್ದೆ, ಬಟ್ ಅವರು ಇದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಅಂದ್ಬಿಟ್ಟು ಡಿಸ್ಕನೆಕ್ಟ್ ಮಾಡಿಬಿಟ್ರು. ಬಟ್ ನಾನು ಫಸ್ಟ್ ಕಾಲ್ ಮಾಡಿದ್ನಲ್ಲ, ಅವ್ರು ಏನು ಹೇಳಿದ್ದಾರೆ ಅನ್ನೋದು ಕಾಲ್ ರೆಕಾರ್ಡ್ ಹಾಕ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಕಾಲ್ ರೆಕಾರ್ಡ್ನ ಬೇಕಿದ್ರೆ ಒಂದ್ಸಲ ನೀವು ಕೇಳಿಸ್ಕೊಳ್ಳಿ. ಗೃಹಲಕ್ಷ್ಮಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗಬಹುದು ಅನ್ಕೋತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಲೋ ಹೇಳಿ. ಸರ್, ಗೃಹಲಕ್ಷ್ಮಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಸರ್. ಹೇಳಮ್ಮ. ಸರ್, ನಮ್ಮ ಬ್ರದರು ಚನ್ನಗಿರಿ ತಾಲೂಕಲ್ಲಿ ಬರ್ತಾರೆ ಸರ್, ದಾವಣಗೆರೆಲೆ. ಓಕೆ. ಅವ್ರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, 17 ಮತ್ತೆ 16ನೇ ಕಂತಿಂದು. ಅದು ಒಂದ್ಸಲ ರೇಷನ್ ಕಾರ್ಡ್ ನಂಬರ್ ಹೇಳಲಿಕ್ಕೆ ಆಗುತ್ತೆ ಅವ್ರದೀಗ? ಅವ್ರದ್ದು ರೇಷನ್ ಕಾರ್ಡ್ ನಂಬರ್ ನನ್ನ ಹತ್ರ ಇಲ್ವಲ್ಲ ಸರ್. ಮತ್ತೆ ಕಾಲ್ ಮಾಡಿ. ಹೌದಾ? ಇನ್ನೊಂದು ನಂಬರ್ ಕೊಡ್ತೀನಿ, ಇದು ಆಫೀಸ್ ನಂಬರ್ ಅಲ್ಲ, ಇದು ಪರ್ಸನಲ್ ನಂಬರ್ ನಂದು. ಓಕೆ. ಆಫೀಸ್ ನಂಬರ್ಗೆ ಕಾಲ್ ಮಾಡಿ. ಓಕೆ ಸರ್, ನಂಬರ್ ಕೊಡಿ. ಹಲೋ, ತಗೋತೀರಾ? ಹೇಳಿ ಸರ್. 081 081 922. ಸರ್, ಈಗ ದಾವಣಗೆರೆಯಲ್ಲಿ ಎಲ್ಲಾ ತಾಲೂಕಿಗೂ ಬಂದಿದ್ಯಾ ಸರ್? ನಮಗ್ ಮಾತ್ರ ಬಂದಿಲ್ವಾ ಸರ್? ಹಂಗೇನಿಲ್ಲಮ್ಮ, ಹಾಕಿದ್ದಾರೆ, ಎಷ್ಟೊಂದ್ ಜನಕ್ಕೆ ಹಾಕಿಲ್ಲ, ಕೆಲವ್ರಿಗೆ ಹಾಕಿದ್ದಾರೆ ಅಷ್ಟೇ. ಸರ್, ಯಾಕೆ ಸರ್ ಹಾಕಿಲ್ಲ ಕೆಲವ್ರಿಗೆ, ನಮಗೂ ಬಂದಿಲ್ವಲ್ಲ? ಗೊತ್ತಿಲ್ಲ, ಅದು 100 ಕೋಟಿ ಜನಕ್ಕೆ ಒಂದೇ ಸತಿ ಹೆಂಗ್ ಹಾಕ್ಲಿಕ್ಕಾಗತ್ತಮ್ಮ, ನೀವೇ ಯೋಚನೆ ಮಾಡಿ. ಅಲ್ಲ ಸರ್, 10ನೇ ತಾರೀಕು ಅಲ್ವಾ ರಿಲೀಸ್ ಆಗಿರೋದು, ಇವತ್ತಾಗ್ಲೇ 6-7 ದಿನ ಆಯ್ತು. ನೀವೇ ಹೇಳಿದ್ರ ನಮ್ಗೆ ಬಿಲ್ ಬರುತ್ತೆ, ನಾನೊಂದ್ಸಲ ನಿಮ್ಗೆ ಕಾಲ್ ಮಾಡಿದವಾಗ ಬಿಲ್ ಪಾಸ್ ಮಾಡೋದಕ್ಕೆ ನಮ್ಗೆ ಬರುತ್ತೆ, ಆಗ ನಾವ್ ಮಾಡ್ತೀವಿ ಅಂತ. ಅದಕ್ಕೆ ಈ ತಾಲೂಕಿಗೆ ಏನೋ ಬಂದಿಲ್ವಾ ಅಂತ. ತಾಲೂಕ್ ಆಫೀಸಲ್ಲಿ ಬರುತ್ತೆ, ತಾಲೂಕ್ ಪಂಚಾಯತ್ ಅಂತ ಇದೆಲ್ಲ ಅಲ್ಲಿ. ಹೌದಾ? ಕೊಡ್ತಾ ಇದ್ದಾರೆ, ಅಲ್ಲಿಂದ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಓಕೆ ಸರ್, ಆಯ್ತು, ಇಲ್ಲೊಂದ್ಸಲ ಕಾಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಕಾಲ್ ರೆಕಾರ್ಡ್ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಅದರಲ್ಲಿ ಹೇಳಿದ್ದಾರೆ ಸ್ವಲ್ಪ ಜನಕ್ಕೆ ಅಮೌಂಟ್ ಹಾಕಿದ್ದಾರೆ, ಇನ್ನೂ ಕೂಡ ಸುಮಾರು ಜನಕ್ಕೆ ಅಮೌಂಟ್ ಹಾಕಿಲ್ಲ ಅಂತ. ಹಾಗಾಗಿ ಯಾರು ಅಮೌಂಟ್ ಬಂದಿಲ್ವೋ ಅಂಥವ್ರು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮಂತೆ ಸಹಸ್ರಾರು ಮಹಿಳೆಯರಿಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ, ಎಲ್ರಿಗೂ ಕೂಡ ಆದಷ್ಟು ಬೇಗ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸರ್ಕಾರದ ಕಡೆಯಿಂದನೇ ಹಣ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಈಗ ದಾವಣಗೆರೆಗೆ ನಾನು ಮಾತಾಡಿರೋದಲ್ವಾ, ದಾವಣಗೆರೆಯಲ್ಲಿ ಸ್ವಲ್ಪ ಜನಕ್ಕೆ ಅಷ್ಟೇ ಅಮೌಂಟ್ ಆಗಿಲ್ಲ, ಬಟ್ ಬೇರೆ ಕಡೆ ಕರ್ನಾಟಕದಲ್ಲಿ ಅಮೌಂಟ್ ಹೋಗ್ತಾ ಇದೆ. ಎಲ್ಲ ಜಿಲ್ಲೆಯವ್ರದ್ದು ಸೇರಿಸ್ಕೊಂಡ್ರೆ ಒಂದು 20% ಅಂದರೆ ಒಂದು 25 ಲಕ್ಷ ಜನ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಹೋಗಿರೋದಿಲ್ಲ. ಅಂಥವರೆಲ್ಲ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತೆ. ಈಗ ನನಗೂ ಬಂದಿಲ್ಲ ಅಂದರೆ ಬೇರೆ ಡಿಸ್ಟಿಕಲ್ಲಿ ಇನ್ನೊಂದಷ್ಟು ಜನಕ್ಕೂ ಹಣ ಬಂದಿರಲಿಲ್ಲ. ಅಂಥವ್ರೆಲ್ರಿಗೂ ಕೂಡ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಅವರೇ ಹೇಳಿದ್ದಾರೆ 1,25,00,000 ಜನ ಮಹಿಳೆಯರಿಗೆ ಹಣ ಹೋಗಬೇಕು ಅಂದರೆ ಸ್ವಲ್ಪ ತಡ ಆಗುತ್ತೆ, ವೆಯ್ಟ್ ಮಾಡಬೇಕು ಅಂತ. ಹಣ ಬಿಡುಗಡೆ ಆಗಿ ಇವತ್ತಿಗೆ 7 ದಿನ ಅಷ್ಟೇ ಆಗಿದೆ. ಇನ್ನೂ 10-15 ದಿನದವರೆಗೂ ಟೈಮ್ ಇರುತ್ತೆ. 10-15 ದಿನ ಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿಯೊಬ್ಬ ಮಹಿಳೆ ಖಾತೆಗೂ ಬಂದು ತಲುಪೋದಕ್ಕೆ. ಇನ್ನು ಕಾಲಾವಕಾಶ ಇರೋದ್ರಿಂದ ಗಾಬರಿ ಪಡ್ಕೊಳ್ಳೋದು ಬೇಡ. ಒಂದ್ಸಲ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೇನಾದರೂ ಮೆಸೇಜ್ ಬಂದಿಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇತ್ತೀಚೆಗೆ ಕೆಲವರಿಗೆ ಮೆಸೇಜ್ ಬರ್ತಾ ಇಲ್ಲ, ಮುಖ್ಯವಾಗಿ SBI ಅಕೌಂಟ್ ಇದ್ದವ್ರಿಗೆ ಮೆಸೇಜ್ ಎಲ್ಲ ಹೋಗ್ತಾ ಇಲ್ಲ, ಡೈರೆಕ್ಟ್ ಅಕೌಂಟ್ಗಳಿಗೆ ಹಣ ಹೋಗ್ತಾ ಇದೆ. ನಮ್ಮದು ಕೂಡ ಸೇಮ್ ಹಾಗೆ ಆಗಿತ್ತು. ನೀವು ಒಂದ್ಸಲ ಬೇಕಿದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ. ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಹಣ ಬಿಡುಗಡೆ ಆಗುತ್ತೆ ಅಂತ ಬೇರೆ ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿದೆ. ಬಟ್ ಆ ಕಾಲ್ ರೆಕಾರ್ಡ್ನ ನಾನು ಅಪ್ಲೋಡ್ ಮಾಡೋ ಹಾಗಿಲ್ಲ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.